ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ನಾನು ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಅತ್ತೆ ಮಾವ ಊರಲ್ಲಿದ್ದೀನಿ. ಯಾಕೆ ಅಂತಂದರೆ ಅವ್ರ ಮನೆ ಗೃಹ ಪ್ರವೇಶ ಇರೋದ್ರಿಂದ ನಾನು ಊರಿಗೆ ಬಂದಿದ್ದೆ. ಸೊ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆ ಫಸ್ಟು ನಾವು ಮಾಡೋದು ಚಪ್ರ ಪೂಜೆ. ಸೊ ಚಪ್ರ ಪೂಜೆಗೆ ಏನೆಲ್ಲ ಬೇಕು ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಯಾವುದೇ ಫಂಕ್ಷನ್ ಇದ್ದರೂ ಫಸ್ಟು ನಾವು ಮೇನ್ ಕೆಲಸ ಮಾಡೋದು ರಂಗೋಲಿ. ಸೊ ಈ ಪೂಜೆಗೆ ಜಸ್ಟ್ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಮಾರ್ನಿಂಗ್ ಅಷ್ಟು ಬೇಗ ಎದ್ದು ಸ್ಕೈ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿತ್ತು. ಒಳ್ಳೆ ವ್ಯೂ ಸಿಕ್ತು. ಆ್ಯಂಡ್ ಆಲ್ಸೋ ಮಾರ್ನಿಂಗು ಪೂಜೆಯಿಂದ ಒಳ್ಳೆ ಪಾಸಿಟಿವ್ ವೈಬ್ಸಿಂದನೇ ಡೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರು. ಸೊ ಇವ್ರು ಯಾರು ಅಂತ ಗೊತ್ತಲ್ಲ, ಇವರೇ ನಮ್ಮ ಹಸ್ಬೆಂಡ್. ಇವರು ಫಂಕ್ಷನಲ್ಲಿ ಕ್ಯಾಮ್ರಾಮ್ಯಾನ್ ಆಗಿದ್ದರು, ನಾನು ವೀಡಿಯೋಗ್ರಾಫರ್ ಆಗಿದ್ದೆ. ಎಸ್, ಅವರು ಕ್ಯಾಮ್ರಾಮ್ಯಾನ್, ವೀಡಿಯೋಗ್ರಾಫರ್, ಹಸ್ಬೆಂಡ್ ಆ್ಯಂಡ್ ವೈಫು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವರು ತುಂಬಾ ಚೆನ್ನಾಗೇ ಕ್ಲಿಕ್ ಮಾಡಿದ್ರು. ನಾನು ಲಾಗ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೆ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಪೂಜೆ ಕೂಡ ಮುಗೀತು, ಚಪ್ರ ಪೂಜೆ. ಹಾಗೆಯೇ ಸೂರ್ಯ ಕೂಡ ಉದಯ ಆಗ್ತಾ ಇದ್ದ. ಸೂರ್ಯ ಉದಯ ಆಗ್ತಾ ಇರೋದು ನೋಡ್ತಾ ಇರೋದೇ ತುಂಬಾ ಖುಷಿ ಆಗುತ್ತೆ. ನನ್ನ ಫೇವ್ರೆಟ್ ಕಾಫಿ ಸಿಕ್ಕೇ ಬಿಡ್ತು. ಕಾಫಿ ಕುಡಿತಾ ಆ ಸೂರ್ಯ ಉದಯ ಆಗೋದು ನೋಡ್ತಾ, ಹಾಗೆಯೇ ಚಪ್ರಕ್ಕೆ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಫಂಕ್ಷನ್ ಅಂದರೆ ಹಾಗೆ ಅಲ್ವಾ, ಮಾರ್ನಿಂಗ್ ಟು ಟಿಲ್ ನೈಟ್ವರೆಗೂ ತುಂಬಾ ವೈಬ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ನೈಟು ಈ ಥರ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ಹಾಗೆಯೇ ನಮಗೆ ಆ ಚಪ್ರ ಪೂಜೆ ಇದ್ದಿದ್ದು ಫ್ರೈಡೇ ಆ್ಯಂಡ್ ಗೃಹ ಪ್ರವೇಶ ಇದ್ದಿದ್ದು ಸಂಡೇ. ಸೊ ಅದಕ್ಕೋಸ್ಕರ ನಮಗೆ ತುಂಬಾ ಟೈಮ್ ಸಿಕ್ಕಿರೋದ್ರಿಂದ ಚಪ್ರನ ತುಂಬ ಡಿಸೈನಾಗೆ ರೆಡಿ ಮಾಡ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಡಿಸೈನ್ ಮಾಡೋದಕ್ಕೆ ಅಲ್ಲಿ ನೋಡ್ತಾ ಇರ್ಬೋದು, ಡಿಸೈನ್ಸ್ ರೆಡಿ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಏರ್ಪೋರ್ಟ್ ಹತ್ರ ಇರೋದ್ರಿಂದ ತುಂಬ ಏರೋಪ್ಲೇನ್ಸ್ ಓಡಾಡುತ್ತೆ. ಎಸ್, ಫಂಕ್ಷನ್ ಅಂದರೆ ಮೇನ್ ಹೂವು ಅಲ್ವಾ, ಆ ಹೂವು ತೊಗೊಂಬಂದಿದ್ರು. ಹೂವು ಬಾಡಬಾರ್ದು ಅಂತ ಆ ಥರ ಪೇಪರ್ ಮೇಲೆ ಹಾರಾಕ್ತಾ ಇದ್ವಿ. ಸೊ ಹೂವು ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ನಮ್ಮ ಅತ್ತೆ ಬಂದು ಆ ಹೂವಾಗೆ ದೃಷ್ಟಿ ತೆಗಿತಾಯಿದ್ರು. ನಮ್ಮ ಅತ್ತೆಗೆ ಹೂವು, ಪೂಜೆ, ದೇವರು ಅಂದರೆ ತುಂಬ ಭಕ್ತಿನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹಳ್ಳಿ ಕಡೆಯಲ್ಲಿ ಹೂವು ಸಿಗೋದ್ರಿಂದ ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು. ನೈಟು ನಾವು ಎಲ್ಲರೂ ಸೇರಿಕೊಂಡು ಹೂವು ಪೋಣಿಸ್ತಾ ಇದ್ವಿ. ಮೀನ್ಸ್ ಒಂದು ಸ್ವಲ್ಪ ಜನ ಹೂವು ಕಟ್ತಾಯಿದ್ರು, ಇನ್ನೊಂದು ಸ್ವಲ್ಪ ಜನ ಸೂಜಿಲಿ ಹೂವು ಪೋಣಿಸ್ತಾ ಇದ್ವಿ. ಇಲ್ಲಿ ಡಿಫ್ರೆಂಟು ಫ್ಲವರ್ಸು ಎಲ್ಲ ತೊಗೊಂಬಂದಿದ್ವಿ. ನೋಡ್ಬೋದು ತುಂಬಾ ಖುಷಿ ಆಗ್ತಿತ್ತು. ಈ ಹೂವು ನೋಡಿದ್ರೆ ಸಾಕು ಫೇಸಲ್ಲಿ ಸ್ಮೈಲ್ ಬಂದೇ ಬರುತ್ತೆ. ಇದು ನೈಟು ನಾವು ಹೂವು ಕಟ್ಟಿದ್ದು. ಅದು ಬಾಡಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಒದ್ದೆ ಬಟ್ಟೆಯಲ್ಲಿ ಈ ಥರ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಎಸ್, ಹುಡುಗಿರಂದರೆ ಕೇಳಬೇಕಾ, ಫಸ್ಟು ಫಂಕ್ಷನ್ ಅಂತಂದರೆ ನಾವು ಹೇಗೆ ರೆಡಿ ಆಗೋದು ಅನ್ನೋದು ಪ್ರಿಪೇರ್ ಮಾಡ್ಕೊತಾ ಇರ್ತೀವಿ. ಇಲ್ಲಿ ಇವರು ಲಾವಣ್ಯ ಅಂತ, ಇವ್ರ ಹೆಸರು ಕೂಡ. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇವರು ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗೇ ಉಡಿಸ್ತಾರೆ. ಅವರೇ ಕೂಡ ಈ ಸ್ಯಾರಿ ಉಡಿಸಿದ್ದು. ಹಾಗೆ ಮೇಕಪ್ ಕೂಡ ಚೆನ್ನಾಗಿ ಮಾಡ್ತಾರೆ. ಬಟ್ ಇಲ್ಲಿ ಅವ್ರು ಸ್ಯಾರಿ ಉಡಿಸಿದ್ರು, ನಾನು ಮೇಕಪ್ ಮಾಡಿಕೊಂಡೆ. ನೋಡ್ಬೋದು, ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಫಿಟ್ಟಾಗಿ ತುಂಬ ಚೆನ್ನಾಗೇ ಉಡಿಸಿದ್ರು. ಸೊ ಎಲ್ಲ ಸ್ಟಾರ್ಟ್ ಆಯಿತು. ನಾನು ರೆಡಿ ಆದೆ. ಇನ್ನೇನು ಹೋಗಬೇಕು ಅಂದ್ಕೊಂಡೆ, ಮಳೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಜೊತೆಯಲ್ಲಿ ಅನ್ನೋ ಹಾಗೆ ಫಂಕ್ಷನ್ ಜೊತೆ ಮಳೆ ಕೂಡ ಬರ್ತಾಯಿತ್ತು. ಸೊ ಪುರೋಹಿತರು ಬಂದಿದ್ದರು. ಪುರೋಹಿತರು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇದು ನೈಟ್ ಪೂಜೆ ಆಗಿತ್ತು, ಸ್ಯಾಟರ್ಡೆ. ಸೊ ನಮಗೆ ಟೈಮ್ ಇತ್ತು ಮಾರ್ನಿಂಗೆಲ್ಲ. ಸೊ ನೈಟೆಲ್ಲ ಮಾರ್ನಿಂಗೆಲ್ಲ ಪ್ರಿಪೇರ್ ಮಾಡಿಕೊಂಡು ನೈಟ್ ಈ ಥರ ಎಲ್ಲ
ಪ್ರಿಪೇರ್ ಮಾಡ್ಕೊತಾ ಇದ್ರು. ಇವ್ರು ನೋಡ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಅವರು ತುಂಬ ಚೆನ್ನಾಗಿ ಸಾಂಗ್ ಹಾಡ್ತಾರೆ. ಬಟ್ ಆ ಸಾಂಗ್ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಕಾಪಿರೈಟ್ ಬರೋದ್ರಿಂದ. ಎಸ್, ಇಲ್ಲಿ ಎಲ್ಲರಿಗೂ ಬೇಕಾಗಿರೋದು ಮೇನ್ ಕಿಚನ್, ಊಟ ಏನು ಮಾಡ್ತಾರೆ ಅಂತ. ಸೊ ನಾನು ಇಲ್ಲಿ ಬಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಿದ್ದೆ. ಸೊ ಇಲ್ಲೂ ಅವ್ರಿಗೆ ಬಂದ್ಬಿಟ್ಟು ಕಾಫಿ ಮಾಡಿಕೊಡಿ ಅಂತ ಹೇಳಿದೆ. ಅವ್ರು ಕಾಫಿ ಮಾಡಿಕೊಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಇಲ್ಲಿ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಆಗಿತ್ತು. ಸೊ ಅಲ್ಲಿವರೆಗೂ ಅವ್ರು ಹೇಳ್ತಾ ಇದ್ನಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ಅದು ಹಳೆ ಸಾಂಗ್ಸು, ರಾಜ್‌ಕುಮಾರ್ ಸಾಂಗ್ಸು ಎಲ್ಲರೂ ಕೇಳಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಹಾಗೇ ಒಬ್ಬೊಬ್ಬರೇ ಒಂದೊಂದು ಕೆಲಸನೂ ಶೇರ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ರು. ಇಲ್ಲಿ ನೋಡ್ಬೋದು ನಮ್ಮ ಯಜಮಾನ್ರು ಕ್ಯಾಮ್ರಾ ಹೇಳಿದ್ನಲ್ಲ ಫೋಟೋ ಕ್ಲಿಕ್ ಮಾಡ್ತಾಯಿದ್ರು ಅಂತ. ಸೊ ಅವರೆಲ್ಲರಿಗೂ ಎಲ್ಲ ಕಡೆ ಹೋಗಿ ಫೋಟೋ ಕ್ಲಿಕ್ ಮಾಡ್ತಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಸೊ ಯಾವ ಊರಂತೂ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ನನ್ನ ಕೈಗೆ ಅಂತೂ ಸಿಕ್ಕೇ ಇರಲಿಲ್ಲ ಫಂಕ್ಷನ್ ಟೈಮಲ್ಲಿ. ಸೊ ಫೈನಲಿ ಅವರು ಹಾಯ್ ಕೂಡ ಹೇಳಿದ್ರು. ಎಸ್, ಇವ್ರು ನಮ್ಮ ಅತ್ತೆ ಅಲ್ವಾ, ನಮ್ಮ ಅತ್ತೆ ಹೂವು ಬಾಡಬಾರ್ದು ಅಂತ ಮತ್ತೆ ನೀರು ಹಾಕ್ತಾಯಿದ್ರು. ಪೂಜೆಗೆಲ್ಲ ರೆಡಿಯಾಗಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತು. ಪೂಜೆ ಸ್ಟಾರ್ಟ್ ಆಗೋದಕ್ಕೆ ಇನ್ನು 5 ಮಿನಿಟ್ಸ್ ಇದೆ ಅಂತ ಹೇಳಿದ್ರು. ಸೊ ಆ ಗ್ಯಾಪಲ್ಲಿ ಫ್ಯಾಮಿಲಿ ಫೋಟೋಸು ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ವಿ.
ಸ್ಯಾಟರ್‌ಡೇ ನೈಟ್ ಪೂಜೆ ಮೀನ್ಸ್ ಹೋಮ ನಡೀತಾ ಇತ್ತು. ಸೊ ನೈಟು ಹೋಮ ನಡೆಯೋದ್ರಿಂದ ಒಂದು ಸ್ವಲ್ಪ ಹೊಗೆ ಜಾಸ್ತಿ ಆಯಿತು. ಅಲ್ಲಿ ಒಳಗಡೆ ಇರೋಕ್ಕಾಗಲಿಲ್ಲ. ನೋಡ್ಬೋದು ಹೊಗೆ ಎಷ್ಟಿದೆ. ಸೊ ತುಂಬ ಕಣ್ಣುರಿತಾ ಇತ್ತು. ಆದ್ರಿಂದ ಆಚೆ ಬಂದ್ವಿ. ಸೊ ಕಾಫಿ ಕೊಟ್ಟಿದ್ರು ನೈಟು. ಸೊ ಕಾಫಿ ಕುಡ್ಕೊಂಡು ಹಾಗೇನೇ ಆಚೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಹಾಗೆ ಒಂದು ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡು ಬಂದೆ. ಇದು ಇನ್ನು ನಾನು 3 ಡೇಸು ಕಂಟಿನ್ಯೂಸ್ ಆಗಿ ವೀಡಿಯೋಸು ಒಂದೇ ಲಾಗಲ್ಲಿ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಗೃಹ ಪ್ರವೇಶ ದಿನ ಗಂಗೆ ಪೂಜೆ ಅರ್ಲಿ ಮಾರ್ನಿಂಗು ನಡೀತಾ ಇತ್ತು. ನಮ್ಮತ್ತೆ ಇಲ್ಲಿ ಕಳಸಗಳಿಗೆಲ್ಲ ಹೂವಿನಿಂದ ಡೆಕೋರೇಟ್ ಮಾಡ್ತಾಯಿದ್ರು. ಅವ್ರಿಗೆ ಈ ಥರ ಹೂವಿನಿಂದ ಡೆಕೋರೇಟ್ ಮಾಡೋದು, ಅದು ಕಳಸಗಳಿಗೆ ಮತ್ತು ತುಳಸಿ ಕಟ್ಟೆಗೆಲ್ಲ ರೆಡಿ ಮಾಡೋದಂದರೆ ತುಂಬಾ ಇಷ್ಟಪಡ್ತಾರೆ ಅವರು. ಮತ್ತು ಮಾರ್ನಿಂಗು ಹಾಲು ಉಕ್ಕಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಇಲ್ಲಿ ಗ್ಯಾಸಲ್ಲಿ ಹಾಲು ಉಕ್ಕಿಸ್ತಾ ಇರಲಿಲ್ಲ, ಇಟ್ಟಿಗೆ ಒಲೆಯಲ್ಲಿ ಹಾಲು ಉಕ್ಕಿಸ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಗೆಸ್ಟ್‌ಗಳು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದರು. ಸೊ ಎಲ್ಲಾನು ಮಾತಾಡಿಸ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಮಾತಾಡ್ತಾ ಮನೆ ತೋರಿಸ್ತಾ ತುಂಬಾ ಚೆನ್ನಾಗಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ನೋಡ್ಬೋದು ಎಲ್ಲಾರ್ಗು ಫ್ರೆಂಡ್ಸ್ಗಳಿಗೆಲ್ಲ ಮನೆಗಳನ್ನ ತೋರಿಸ್ಕೊಂಡು ಎಲ್ಲರೂ ಖುಷಿಯಾಗಿ ನಗ್ತಾ ಇದ್ದರು.
ಸೊ ಇಲ್ಲಿ ನೋಡು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಮಾತಾಡಿಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ. ಅವ್ರದ್ದೇ ಒಂದು ಲೋಕ. ಇಲ್ಲಿ ನೋಡಿದ್ರೆ ಇವರು ಚಿಕ್ಕ ಪುಟಾಣಿಗಳದ್ದೇ ಒಂದು ಲೋಕ ಅಂತಲೇ ಹೇಳ್ಬೋದು. ಇವ್ರಿಗೆ ಫಂಕ್ಷನ್ ಇದೆ ಅಂತಲೂ ಗೊತ್ತಿಲ್ಲ. ಆದರೆ ಪುಟಾಣಿಗಳ ಜೊತೆ ಮಕ್ಳುಗಳ ಜೊತೆ ಸೇರಿಕೊಂಡ್ರೆ ಅವ್ರು ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಓಡಾಡಿಕೊಂಡು ಆಟ ಆಡಿಕೊಂಡು ಇದ್ರು. ಅದನ್ನಂತೂ ನೋಡೋದಕ್ಕೆ 2 ಕಣ್ಣೇ ಸಾಕಾಗ್ತಿರ್ಲಿಲ್ಲ. ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಆಟ ಆಡಿಕೊಂಡು ಈ ಪಾಪು ಇಲ್ಲಿ ತುಂಬ ಜನನ ನೋಡಿ ಅಳ್ತಾ ಇದ್ಲು. ಸೊ ಇಲ್ಲಿ ಗೆಸ್ಟ್‌ಗಳೆಲ್ಲರೂ ಜಾಲಿಯಾಗಿ ಖುಷಿಯಾಗಿ ಮನೆ ತುಂಬ ಓಡಾಡ್ತಾ ಇದ್ರು. ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಾನು ಹಾಗೆ ಊಟದ ಕಡೆ ಒಂದು ವಿಡಿಯೋ ಮಾಡ್ತಿದ್ದೆ. ಯಾರಿಗೆಲ್ಲ ಇಷ್ಟ ಆಗಲ್ಲ ಇಲ್ಲಿ ಏನೇ ಫಂಕ್ಷನ್ ಅಂದರೂ ಮೇಯ್ನು ಊಟ ಏನು ಅಂತಲೇ ನಾವು ಥಿಂಕ್ ಮಾಡೋದು ಅಲ್ವಾ. ಸೊ ಎಲ್ಲರೂ ಊಟ ಮಾಡಿಕೊಂಡು ಹೊರಟ್ರು. ಹಾಗೆಯೇ ನೈಟು ನಾನು ಇದೊಂದು ವಿಡಿಯೋ ಮಾಡಿಕೊಂಡೆ. ಸೊ ನಾನು ಕಂಪ್ಲೀಟ್ಲಿ ಮನೆ ಫುಲ್ಲು ವಿಡಿಯೋನ ನಾನು ಡ್ರೋನಲ್ಲಿ ವಿಡಿಯೋ ಶೂಟ್ ಮಾಡಿರೋದು ತೋರಿಸ್ತೀನಿ. ನೋಡಿದ್ರಲ್ಲ 3 ಡೇಸ್ ಫಂಕ್ಷನ್ ವಿಡಿಯೋ ನಾನು ಒಂದೇ ಲಾಗ್ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇಟ್ಸ್ ಮೀ ಲಾವಣ್ಯ ಭಂಡಾರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.